ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ತಮಗೆ ಮಕ್ಕಳ ಆಧಾರ್ ವ್ಯಾಲಿಡೇಟನ್ನು ಸ್ಯಾಟ್ಸಲ್ಲಿ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಮೊಬೈಲಿಂದ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಇಲ್ಲಿ SATS ಸ್ಯಾಟ್ಸ್ ಲಾಗಿನ್ ಅಂತ ಟೈಪ್ ಮಾಡ್ತಕ್ಕಂಥದ್ದು. ಟೈಪ್ ಮಾಡಿದ ಮೇಲೆ ನೆಕ್ಸ್ಟು ನಿಮಗೆ ಲಿಂಕ್ ಬರುತ್ತೆ. ಈ ಲಿಂಕನ್ನು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಲಿಂಕನ್ನು ತೆಗೆದುಕೊಳ್ಳಿ. ಆನಂತರ ಇಲ್ಲಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಲಿಕ್ಕೆ ಈ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚನ ಕೊಟ್ಟು ಲಾಗಿನ್ ಆಗ್ತಕ್ಕಂಥದ್ದು. ಆನಂತರ ಲಾಗಿನ್ ಆದ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಆಧಾರ್ ಮ್ಯಾನೇಜ್ಮೆಂಟ್ ಅಂತ ಏನು ಕಾಣಿಸ್ತಾ ಇದೆ, ಆಧಾರ್ ಮ್ಯಾನೇಜ್ಮೆಂಟ್ ಆಪ್ಷನಲ್ಲಿ ತೆಗೆದುಕೊಂಡು ಇಲ್ಲಿ ಸ್ಟೂಡೆಂಟ್ ಆಧಾರ್ ವ್ಯಾಲಿಡೇಷನ್ ಅಂತ ಇದೆ. ನಂತರ ಅದರ ರಿಪೋರ್ಟ್ನೂ ಸಹ ನೋಡ್ಬೋದು, ಯಾವ ಮಕ್ಕಳದ್ದಾಗಿದೆ ಆಗಿಲ್ಲ ಅಂತ. ಇದು ಫಸ್ಟು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2024-25 ಅಂತ ಇಯರ್ ಇದೆ. ಇಲ್ಲಿ ನಾವು 3 ಆಪ್ಷನಲ್ಲಿ ನೋಡ್ಬೋದು. ಸಕ್ಸಸ್ ಆಗಿರೋಂಥ ಮಕ್ಕಳದ್ದು ನೋಡ್ಬೋದು, ಪೆಂಡಿಂಗಲ್ಲಿರೋ ಅಂಥದ್ದು, ಸಕ್ಸಸ್ ಆಗಿರೋಂಥದ್ದು ಮತ್ತು ಫೇಲ್ ಆಗಿರೋಂಥದ್ದು. ಈ 3 ಕೆಟಗರಿಗೆ ಸಂಬಂಧಪಟ್ಟಂತೆ ಆಧಾರ್ ಇದರಲ್ಲಿ ನೋಡ್ಬೋದು. ಈಗ ಅದರಲ್ಲಿ ಫಸ್ಟ್ನೇದು, ಈಗ ಇಲ್ಲಿ ಏನು ಮಾಡಿ ಅಂದರೆ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತೀನಿ. 3ನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲೇನೆಂದರೆ ಪೆಂಡಿಂಗ್ ಮಕ್ಕಳನ್ನ ಮಾತ್ರ ನೋಡೋ ಅಂಥ ಆಪ್ಷನ್ ತೆಗೆದುಕೊಂಡಿದ್ದೀನಿ ನಾನು. ಆನಂತರ ಇಲ್ಲಿ ಸರ್ಚ್ ಅಂತ ಏನಿದೆ, ಈ ಸರ್ಚ್ ಆಪ್ಷನ್ ಮೇಲೆ ಕೊಡಿ. ಪೆಂಡಿಂಗ್ ಮಕ್ಕಳನ್ನು ನೋಡ್ತಾ ಇದ್ದೀವಿ, 3ನೇ ಕ್ಲಾಸಲ್ಲಿ ಆಧಾರ್ ಪೆಂಡಿಂಗ್. ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ಮಕ್ಕಳ ಹೆಸರು ಲೆಫ್ಟ್ ಸೈಡಲ್ಲಿದೆ. ಸೊ ವ್ಯಾಲಿಡೇಷನ್ ಸ್ಟೇಟಸ್ಸು ಸಕ್ಸಸ್ ಅಂತ ಇದೆ. ನೇಮ್ ಮ್ಯಾಚ್ ಸ್ಕೋರ್ 100% ಇದೆ. ನೇಮ್ ಮ್ಯಾಚ್ ಸ್ಟೇಟಸ್ ಎಸ್ ಅಂತ ಇದೆ. NPCL ಸ್ಟೇಟಸ್ ಆಕ್ಟಿವ್ ಅಂತ ಇದೆ ಕೆಲವು ಮಕ್ಕಳಿಗೆ ಏನೂ ಇಲ್ಲ. ಇಲ್ಲಿ ಈ ಮಕ್ಕಳಿಗೆ ಇಲ್ಲಿ ಖಾಲಿ ಇದೆ, ಯಾವುದೂ ಆಗಿಲ್ಲ. ಈ ಮಕ್ಕಳದು ಆಧಾರ್ ವೆರಿಫೈ ಮಾಡಬೇಕು. ಇಲ್ಲಿ ಆಧಾರ್ ವೆರಿಫೈ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ವೆರಿಫೈ ಮಾಡಬೇಕು. ಇನ್ನು ಉಳಿದ ಮಕ್ಕಳದೆಲ್ಲ ಸಹ ಆಧಾರ್ ವೆರಿಫೈ ಆಗಿದೆ ಅಂತ ಈ ಸಕ್ಸಸ್ ಬಂದು ಈ ರೀತಿ 100% ಎಲ್ಲ ಹಾಕಿದರೆ ಆಧಾರ್ ವೆರಿಫೈ ಇದೆ. ಇಲ್ಲ ನಾವು ಮಾಡಲಿಕ್ಕೆ ಮತ್ತೆ ಆಪ್ಷನ್ನು ಸಹ ಇಲ್ಲ. ಯಾವ ಮಕ್ಕಳದ್ದು ಮಾಡ್ಬೋದು ಅಂದರೆ ಈ ರೀತಿ ಮಾಡಿಲ್ಲದೆ ಇರೋ ಮಕ್ಕಳದ್ದು ಈ ರೀತಿ ವೆರಿಫೈ ಅಂತ ಇರುತ್ತೆ. ಈ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಂತರ ನಮಗೆ ಈ ರೀತಿಯಾಗಿ ಗುರುತಿನ ದೃಢೀಕರಣ ಸೇವೆ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ನಮಗೆ ಏನು ಮಾಡಬೇಕು ಅಂದರೆ ಮಗುವಿನ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಸೇಮ್ ಟು ಸೇಮ್ ಹೇಗಿದೆ, ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಆನಂತರ ಇಲ್ಲಿ ಒಂದು ದೃಢೀಕರಣ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಟಿಕ್ ಮಾಡಿ ಇಲ್ಲಿ ಸಲ್ಲಿಸು ಅಂತ ಇದೆ, ಇದ್ರ ಮೇಲೆ ಸಬ್ಮಿಟನ್ನು ಕೊಡಬೇಕು. ಕೊಟ್ಟರೆ ಅಲ್ಲೇ ಮೊದಲ ಪೇಜ್ ಏನು ತೋರಿಸಿದ್ನಿ ಆ ರೀತಿಯಾಗಿ ಬರುತ್ತೆ.